ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ 4 ಬ್ಲಾಕಲ್ಲಿರುವಂಥ BDA ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ನೋಡಿ ಇದಾಗಿರುತ್ತೆ. ಇದು ಬಂದು BDA ಆಗಿರುತ್ತೆ. 2030 2 ಹೌಸ್ ಆಗಿರುತ್ತೆ. ಅದ್ರ ಫ್ರಂಟ್ ಎಲಿವೇಶನ್ನ ನೋಡಿಸ್ತಾ ಇದ್ದೀನಿ ನಾನು, ನೋಡ್ಬೋದು. ಹಾಗೆ ಮನೆ ಅಕ್ಕಪಕ್ಕ ಕೂಡ ನೋಡ್ಬೋದು. ನಿಮಗೆ 25 ಫೀಟ್ ರಸ್ತೆ ಬರುತ್ತೆ ನಿಮಗೆ ಈ ಕಡೆ. ಹಾಗೆ ಈ ಕಡೆ ಕೂಡ ನೋಡಿಸ್ತಾ ಇದ್ದೀನಿ. ಮನೆ ಸುತ್ತಮುತ್ತ ಧಾರಾಳವಾಗಿ ಕಾರುಗಳು, ದೊಡ್ಡ ದೊಡ್ಡ ಕಾರುಗಳು ಕೂಡ ಓಡಾಡ್ಬೋದು ಇಲ್ಲಿ. ಇನ್ನೊಂದು ಸತಿ ನಿಮಗೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾಗ್ತಾಳ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಮನೆ ಮುಂದೆ ನಿಮಗೆ MS ಗೇಟ್ ಕೊಟ್ಟಿದ್ದಾರೆ. ನಿಮಗೆ ಫುಲ್ ಗೇಟು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಯ್ತಾ ಇರೋಂಗೆ ನೋಡ್ಬೋದು ನಾವು ಫುಲ್ ಪಾರ್ಕಿಂಗ್ ಬರುತ್ತೆ ನಿಮಗೆ ಇಲ್ಲಿ ದೊಡ್ಡದಾಗಿ. ಧಾರಾಳವಾಗಿ ನಿಮಗೆ 2 ಕಾರ್ ನಿಲ್ಲಿಸ್ಬೋದು ನೀವು. ಫ್ಲೋರ್ ಕೂಡ ನೋಡ್ಬೋದು ನೀವು. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಹಾಗೆ ಇಲ್ಲಿ ಬಂದು ಗ್ಯಾಸ್ ಪ್ರೊವಿಷನ್ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಗ್ಯಾಸ್ ಮಾಡೋಕ್ಕೆ. ಹಾಗೆ ಇಲ್ಲಿ ಸಂಪ್ ಬಂದಿದೆ 12,000 ಲೀಟರ್ಸ್ದು. ಇಲ್ಲಿ ಬೋರ್ ಬಂದಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನೋಡ್ಬೋದು. ಹಾಗೆ ವಾಲ್ ಕೂಡ ನೋಡ್ಬೋದು. ನಿಮಗೆ ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ. 2x4 ಬ್ಲ್ಯಾಕ್ ಪಟ್ಟಿ ಮಾಡಿದ್ದಾರೆ. ಗಲೀಜಾದರೆ ನೀವು ನೀರಲ್ಲಿ ತೊಳ್ಕೊಬೋದು ಆರಾಮಾಗಿ. ಹಾಗೆ ಇಲ್ಲಿ ಕಾರ್ನ ಕ್ಲೀನ್ ತೊಳ್ಕೊತೀನಿ ಅಂದರೆ ನಿಮ್ಗೆ ಕೊಳಾಯಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ಇಲ್ಲೊಂದು ಕಾಮನ್ ಟಾಯ್ಲೆಟ್, ಅಂದರೆ ಪಾರ್ಕಿಂಗಲ್ಲಿ ಒಂದು ನಾರ್ಮಲ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಹಾಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ಪಾರ್ಕಿಂಗು, ಫುಲ್ ಪಾರ್ಕಿಂಗ್ ಇದು. ಹಾಗೆ ಇದು ಈಸ್ಟ್ ಗೇಟು, ಈಸ್ಟ್ ಫೇಸ್ ಬರುತ್ತೆ ನಿಮಗೆ. ಫುಲ್ ಪಾರ್ಕಿಂಗ್ ಇದೆ ನೋಡ್ಬೋದು ನೀವು. ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಫ್ಯೂಚರಲ್ಲಿ ಏನಾದ್ರು ನಿಮಗೆ ಒಂದು ರೂಮ್ ಬೇಕಂದರೆ ಅಲ್ಲಿ ಮೇಲ್ಗಡೆ ನೋಡ್ಬೋದು. ನಿಮಗೆ ಇದು ಪಟ್ಟಿ ಬಿಟ್ಟಿದ್ದಾರೆ. ನಿಮಗೆ ಧಾರಾಳವಾಗಿ ಒಂದು ರೂಮ್ ಮಾಡ್ಕೋಬೋದು ನೀವು ಫ್ಯೂಚರಲ್ಲಿ ಬೇಕಂದರೆ. ಇಲ್ಲಾಂದರೆ 2 ಕಾರ್ನ ಆರಾಮಾಗಿ ನಿಲ್ಲಿಸ್ಬೋದು. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ಪಾರ್ಕಿಂಗು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲೇ ಮಾಡ್ಬೋದು. ಬೇಕಾದ್ರೆ ಇಲ್ಲೊಂದು ಸಣ್ಣದಾಗಿ ಶೂರಾಗಿ ಕೂಡ ಮಾಡ್ಕೋಬೋದು ನೀವು. ಹಾಗಾದ್ರೆ ಮಾಡಿ ಮೇಲೆ ಹೋಗೋಣ. ಓಕೆ, ಮಾಡಿ ಮೇಲೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ಮೆಟ್ಲನ್ನು ನಿಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ನಿಮಗೆ ಬ್ಲ್ಯಾಕ್ ಕಲರು 3.5 ಅಡಿ ಜಾಗ ಕೂಡ ಬಿಟ್ಟಿದ್ದಾರೆ. ಧಾರಾಳವಾಗಿ 2 ಓಡಾಡುವಷ್ಟು ಜಾಗ ಕೂಡ ಇದೆ ನಿಮಗೆ. ಪಕ್ಕದಲ್ಲೇ SS ಸ್ಟೀಲ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ನಿಮಗೆ ಸೈಡ್ ವಾಲ್ಗೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ನಿಮಗೆ 2x4 ಬ್ಲ್ಯಾಕ್ ಪಟ್ಟಿ ಮಾಡಿದ್ದಾರೆ. ಬನ್ನಿ ಮೇಲೆ ಹೋಗೋಣ. ಓಕೆ, ಮೇಲ್ಗಡೆ ಬಂದರೆ ನಿಮಗೆ ಬಾಲ್ಕನಿ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡೋಕ್ಕೆ ಈ ಥರ ಕಾಣಿಸುತ್ತೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಸೈಡಲ್ಲಿ ನೋಡ್ಬೋದು ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ SS ಸ್ಟೀಲ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸ್. ಮೇಲ್ಗಡೆ ಕೂಡ ನೋಡ್ಬೋದು PUC ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ LED ಲೈಟು ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು ನೀವು ಬಾಕ್ಲು ಬಂದ್ಬಿಟ್ಟು ಟೀಕ್ ವುಡ್ಡಲ್ಲಿ ಮಾಡಿದ್ದಾರೆ. ನಿಮಗೆ ಬಾಕ್ಲು ಟೀಕ್ ವುಡ್ಡಲ್ಲಿ ಆಗಿದೆ. ನಿಮಗೆ ನೋಡಿಸ್ತಾ ಇದ್ದೀನಿ. ಬಾಕ್ಲು ಹೊಸಲು ಎಲ್ಲ ನಿಮ್ಗೆ ಟೀಕ್ ವುಡ್ಡಲ್ಲೇ ಇದೆ ನಿಮಗೆ. ಹಾಗೆ ವಿಂಡೋ ಕೂಡ ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಗ್ತಾ ಇರೋಂಗೆ ನಿಮಗೆ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ನಿಮಗೆ ನೋಡ್ಬೋದು ಕೆಳಗಡೆ ಗ್ರಾನೈಟ್ ಹಾಕಿದ್ದಾರೆ. ಫ್ಲೋರಿಂಗ್ ರೆಡ್ ಕಲರ್ ಗ್ರಾನೈಟು. ಹಾಗೆ ನಿಮಗೆ ಮೆಟ್ಲು ಸಿಕ್ಕುತ್ತೆ ಮಾಡಿ ಮೇಲೆ ಹೋಗೋಕ್ಕಿಲ್ಲಿ. ಹಾಗೆ ಇಲ್ಲಿ ನಿಮಗೊಂದು ಸ್ಟಡಿ ಟೇಬಲ್ ಬರುತ್ತೆ ನಿಮಗೆ
ಧಾರಾಳವಾಗಿ ಸ್ಟಡಿ ಟೇಬಲ್ ಥರ ಯೂಸ್ ಮಾಡ್ಬೋದು, ಇಲ್ಲ ಆಫೀಸ್ ವರ್ಕ್ ಮಾಡ್ಬೋದು. ಹಾಗೆ ಪಕ್ಕದಲ್ಲಿ ನಿಮಗೊಂದು ದೇವ್ರ ಮನೆಯೂ ಬರುತ್ತೆ ನಿಮಗೆ. ಈ ಕಾರ್ನರ್ಗೆ ಬಂದರೆ ನಿಮಗೆ ಸಣ್ಣದಾಗಿ ಹಾಲ್ ಥರ ಓಪನ್ ಮಾಡಿಬಿಟ್ಟಿದ್ದಾರೆ. ಇದು ಧಾರಾಳವಾಗಿ ಎಲ್ ಶೇಪ್ ಸೋಫಾ ಹಾಕ್ಕೋಬೋದು. ಹಾಗೆ ಎದುರಿಗೆ ನಿಮಗೆ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ತುಂಬ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ ಈ ಸೈಡೂ. ಓಕೆ, ಹಾಗೆ ಮುಂದೆ ಬಂದು ನಮಗೆ ರೈಟ್ ಸೈಡು ತಿರುಗಿದ್ರೆ ನಿಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ ನಿಮಗೆ. ಇಲ್ಲೊಂದು ನೋಡ್ಬೋದು, ವಿಂಡೋ ಕೂಡ ನಿಮಗೆ ಟೀಕುಡ್ಡಲ್ಲೇ ಆಗಿದೆ. ಇದು ಕೂಡ ಕಾಮನ್ ಟಾಯ್ಲೆಟ್ ಮುಂದೆ. ಇಲ್ಲಿಂದ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಕೆಳಗಡೆ ಬಂದು ನಿಮಗೆ ಫುಲ್ ಓಪನ್ ಹಾಲ್ ಇರುತ್ತೆ. ಇದು ದೇವ್ರ ಮನೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಇದೆ. ಬಾಗಿಲಿಗೆ ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ವಿತ್ ಹಾಗೆ ಸ್ಟಡಿ ಟೇಬಲ್ ಬರುತ್ತೆ ಇಲ್ಲಿ. ಇದು ಕೆಳಗಡೆ ಗ್ರೌಂಡ್ ಅಂದರೆ ಫಸ್ಟ್ ಫ್ಲೋರಲ್ಲಿರುವಂಥ ಜಾಗ. ಇಲ್ಲಿ ಸ್ಟೋರೇಜ್ಗೆ ಜಾಗ ಕೂಡ ಕೊಟ್ಟಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದರೆ ನಿಮಗೆ ಈ ಕಾರ್ನರ್ ರೈಟ್ ಸೈಡಲ್ಲಿ ಬಂದರೆ ನಿಮಗೊಂದು ಅಡುಗೆ ಮನೆ ಬರುತ್ತೆ ನಿಮಗೆ. ವಿ ಶೇಪಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಮಾಡಿ ನಿಮಗೆ ಓಕೆ ಅಡುಗೆ ಮನೆ ನೋಡ್ಬೋದು. ನಿಮಗೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ನಿಮಗೆ ನೀಟಾಗಿ. ಕೆಳಗಡೆ ಎಲ್ಲ ನಿಮಗೆ ಕಬೋರ್ಡ್ ಕೊಟ್ಟಿದ್ದಾರೆ, ಸಾಫ್ಟ್ ಕ್ಲೋಸರ್ ಕಬೋರ್ಡು. ಹಾಗೆ ಓವರ್ ಹೆಡ್ ಕೂಡ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ. ತುಂಬ ಸ್ಟೋರೇಜ್ ಮಾಡ್ಬೋದು ಧಾರಾಳವಾಗಿ ಮೇಲ್ಗಡೆ. ಹಾಗೆ ಈ ಕಾರ್ನರ್ ಬಂದರೆ ನಿಮಗೆ ಆಕ್ವಾಗಾರ್ಡ್ ಮಡಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಚಿಮ್ನಿಗೆ ಜಾಗ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ ಓವೆನ್ ಏನಾರ ಮಡಗ್ತೀನಿ ಅಂದರೆ ಇಲ್ಲಿ ಮಡಿಕೋಬೋದು ನೀವು. ಅಡುಗೆ ಮನೆ ಕೂಡ ಸಿಂಪಲಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಫ್ರಿಜ್ ಮಡಗೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಧಾರಾಳವಾಗಿ ನೀವು ಇಲ್ಲಿ ಡೈನಿಂಗ್ ಟೇಬಲ್ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಲ್ಲ ಇಲ್ಲಿ ಬೇಕಾದ್ರೂ ಹಾಕ್ಕೋಬೋದು ನೀವು. ಡೈನಿಂಗ್ ಟೇಬಲ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ ನಿಮಗೆ. ಎರಡು ಸೈಡು ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಕಡೆ ಇಷ್ಟನೋ ಆ ಕಡೆ ಮಡಿಕೋಬೋದು. ಓಕೆ, ಇನ್ನೊಂದು ಸತಿ ನೋಡ್ತಾ ಇದ್ದೀನಿ. ಅಡುಗೆ ಮನೆ ಇದು. ಫ್ರಿಜ್ ಪಾಯಿಂಟ್ ಔಟ್, ಓಪನ್ ಹಾಲ್, ಸೋಫಾ ಮಡಿಕೋಬೋದು. ಅಲ್ಲಿ TV ಕ್ಯಾಬಿನೆಟ್ ಇದೆ. ಇದು ದೇವ್ರ ಮನೆ. ಹಾಗೆ ಇದು ಸ್ಟಡಿ ಟೇಬಲ್. ಇಲ್ಲೂ ಕೂಡ ನೀವು ಸೋಫಾ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಓಕೆ, ಹಾಗಾದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಾಡಿ ಮೇಲ್ಗಡೆ ಇಲ್ಲಿ ಕೂಡ ನೋಡ್ಬೋದು ನಿಮಗೆ ರೆಡ್ ಕಲರ್ ಗ್ರಾನೈಟ್ ಕೊಟ್ಟಿದ್ದಾರೆ ಮೆಟ್ಲಿಗೆ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ಗೆ. ಓಕೆ, ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇರೋಂಗೆ ನಮ್ಮ ರೈಟ್ ಸೈಡಲ್ಲಿ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನಿಮಗೆ. ನೋಡ್ಬೋದು, ತುಂಬ ದೊಡ್ಡದಾಗಿ ಬಂದಿದೆ ಮಾಸ್ಟರ್ ಬೆಡ್ರೂಮು ನಿಮಗೆ. ಹಾಗೆ ಎದುರಿಗೆ ವಾರ್ಡ್ರೋಬ್ ಕೂಡ ಕಾಣಿಸ್ತಾ ಇದೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ POP ಫಾಲ್ ಸೀಲಿಂಗ್ ಆಗಿದೆ ವಿತ್ LED ಲೈಟ್. ಚೆನ್ನಾಗಿ ಬಂದಿದೆ, ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಇಲ್ಲಿ ಎದುರಿಗೆ ನಿಮಗೊಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಿಮಗೆ. ಈ ಕಾರ್ನರ್ನಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇನ್ನು ಬೇಸಿಕ್ ಫಿಟ್ಟಿಂಗ್ ಎಲ್ಲ ಏನು ಮಾಡಿಲ್ಲ. ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆಯಲ್ಲ, ಅದಕ್ಕೆ ಇನ್ನು ಫಿಟ್ಟಿಂಗ್ ಎಲ್ಲ ಏನು ಮಾಡಿಲ್ಲ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ನಮ್ಮ ಎದುರಿಗೆ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ನೋಡ್ಬೋದು. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಇಲ್ಲೇ ಕೂಡ ನೀವು ಹೋಮ್ವರ್ಕ್ ಮಾಡ್ಬೋದು. ಹಾಗೆ ಎದುರಿಗೆ ನಿಮಗೊಂದು ವಾರ್ಡ್ರೋಬ್ ಕೂಡ ಬಂದಿದೆ.
ಓವರ್ ಹೆಡ್ ವಾರ್ಡ್ರೋಬ್, POP ಫಾಲ್ ಸೀಲಿಂಗ್, ಹಾಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ನಿಮಗೆ. ಈ ಕಾರ್ನರ್ಗೆ ಬಂದರೆ ನಿಮಗೊಂದು ಬಾಲ್ಕನಿ ಕೂಡ ಸಿಕ್ಕುತ್ತೆ ನಿಮಗೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಇರೋದ್ರಿಂದ ನಿಮಗೆ ಈ ಸೈಡು ಬಾಲ್ಕನಿ ಬರುತ್ತೆ. ಆದರೆ ಆಚೆ ಕಡೆ ಬಂದರೆ ನಿಮಗೆ ವ್ಯೂಸ್ ಅಂದರೆ ಜಾಗ ಈ ಥರ ಕಾಣಿಸುತ್ತೆ. ಮನೆ ಅಕ್ಕಪಕ್ಕ ಎಲ್ಲ ನೋಡ್ಬೋದು. ಮನೆ ಒಳಗಡೆ ಹೋಗೋಣ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಓಕೆ, ಮಾಡಿ ಮೇಲೆ ಹೋಗೋಣ. ಅಂದರೆ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಅಂದರೆ ಇವಾಗ ಫಸ್ಟ್ ಫ್ಲೋರಲ್ಲಿ ನಾವು ಹಾಲ್ ನೋಡಿದ್ವಿ, ಓಪನ್ ಹಾಲು. ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ನೋಡಿದ್ದೀವಿ. ಇದು 3ನೇ ಫ್ಲೋರ್ ಆಗಿರುತ್ತೆ ನಿಮಗೆ. ಇಲ್ಲೂ ಕೂಡ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್. ಕೆಳಗಡೆ ಏನು ನೋಡಿದ್ರಿ ನೀವು ಸೇಮ್ ಅದೇ ಥರ ಬಂದಿರುತ್ತೆ. POP ಫಾಲ್ ಸೀಲಿಂಗ್ ಮಾತ್ರ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಅದೇ ಥರ ಇರುತ್ತೆ. ನೋಡ್ಬೋದು POP ಫಾಲ್ ಸೀಲಿಂಗ್. ಹಾಗೆ ಎದುರಿಗೆ ನಿಮಗೊಂದು ವಾರ್ಡ್ರೋಬ್ ಬರುತ್ತೆ. ಈ ಕಾರ್ನರ್ಗೆ ಬಂದರೆ ನಿಮಗೆ TV ಕ್ಯಾಬಿನೆಟ್ ಬರುತ್ತೆ. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ ಈ ಕಾರ್ನರಿಂದ POP ಫಾಲ್ ಸೀಲಿಂಗ್, TV ಕ್ಯಾಬಿನೆಟ್. ಓಕೆ, ಇಲ್ಲಿ ಪಕ್ಕದಲ್ಲೇ ನಿಮಗೆ ಇಲ್ಲಿ ಬಂದು ಲಿಫ್ಟಿಗೋಸ್ಕರ ಜಾಗ ಬಿಟ್ಟಿದ್ದಾರೆ. ಬೇಕಾದರೆ ಫ್ಯೂಚರಲ್ಲಿ ಲಿಫ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಸ್ಕೈಲೈಟ್ ಥರನೂ ಓಪನ್ ಮಾಡಿದ್ದಾರೆ. ಸ್ಕೈಲೈಟ್ ಬೇಕಾದ್ರೂ ಮಾಡ್ಕೋಬೋದು. ನೋಡ್ಬೋದು ಕೆಳಗಡೆವರೆಗಿದೆ. ಫ್ಯೂಚರಲ್ಲಿ 2 ಆಪ್ಷನ್ ಇದೆ. ಸ್ಕೈಲೈಟ್ ಬೇಕಾದ್ರೆ ಇರುತ್ತೆ, ಇಲ್ಲ ಫ್ಯೂಚರಲ್ಲಿ ಲಿಫ್ಟ್ ಬೇಕಾದ್ರೆ ಮಾಡ್ಕೊತೀನಾದ್ರು ಮಾಡ್ಕೋಬೋದು. ನಿಮ್ಗೆ 2 ಆಪ್ಷನ್ ಕೂಡ ಇರುತ್ತೆ ನಿಮಗೆ. ಓಕೆ, ಪಕ್ಕದಲ್ಲಿ ಹೋಗೋಣ. ಇಲ್ಲಿ 3ನೇ ಫ್ಲೋರಲ್ಲಿ ಇದು ಇನ್ನೊಂದು ರೂಮು. ಅಂದರೆ ನೀವು ಇದನ್ನು ನೀವು ಹೋಮ್ ಥಿಯೇಟ್ರ್ ಬೇಕಾದ ಥರ ಯೂಸ್ ಮಾಡ್ಬೋದು, ಇಲ್ಲ ಗೆಸ್ಟ್ ರೂಮ್ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲೂ ಕೂಡ ನಿಮಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ನೋಡ್ಬೋದು. 2 ಆಪ್ಷನ್ ಇದೆ. ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಗೆಸ್ಟ್ ರೂಮ್ ಥರನೂ ಮಾಡ್ಕೋಬೋದು. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಅಂದರೆ ಟೋಟಲ್ ಇದು ನಿಮಗೆ 4ನೇ ರೂಮ್ ಬರುತ್ತೆ ಈ ಮನೆಯಲ್ಲಿ. ಅಂದರೆ ಸೆಕೆಂಡ್ ಫ್ಲೋರಲ್ಲಿ 2 ರೂಮು, ಥರ್ಡ್ ಫ್ಲೋರಲ್ಲಿ 2 ರೂಮ್ ಬರುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು 4ನೇ ರೂಮ್ ಆಗಿರುತ್ತೆ ನಿಮಗೆ. ಹಾಗಾದರೆ ಬನ್ನಿ ಓಪನ್ ಟೆರೆಸ್ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ. ಡೈರೆಕ್ಟಾಗಿ ಬೆಳಕು ಮನೆ ಒಳಗಡೆನೇ ಬರಲಿ ಅಂತ. ನಾವೆಷ್ಟು ಬೆಳಕು ಗಾಳಿ ಮನೆ ಒಳಗಡೆ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮನೆ. ಓಕೆ, ಬಾಲ್ಕನಿಗೆ ಬಂದಿದ್ದೀವಿ ನಾವು. ಟಾಪ್ ಫ್ಲೋರ್ಗೆ, ಓಪನ್ ಟೆರೆಸ್ಗೆ. ಓಕೆ, ಮನೆ ಮುಂದುಗಡೆ ಓಪನ್ ಟೆರೆಸ್ಗೆ ಬಂದರೆ ನೋಡ್ಬೋದು ಈ ಥರ ಕಾಣಿಸುತ್ತೆ ನಿಮಗೆ. ಸುತ್ತಮುತ್ತ ಏರಿಯಾ ನೋಡ್ಬೋದು. ಎಲ್ಲ BDA ಮನೆಗಳೇ ಆಲ್ರೆಡಿ ಎಲ್ಲ ಡೆವಲಪ್ಮೆಂಟ್ ಏರಿಯಾ. ಹಾಗೆ ನೋಡ್ಬೋದು ನಿಮಗೆ ಸಿಂಟ್ಯಾಕ್ ಕೊಟ್ಟಿದ್ದಾರೆ, 1000 ಲೀಟರ್ ಸಿಂಟ್ಯಾಕು ಮೇಲ್ಗಡೆ. ಹಾಗೆ ಇಲ್ಲಿ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ವಾಷಿಂಗ್ ಮಿಷಿನ್ ಮಡಿಕೊಂತೀನಿ. ಇಲ್ಲೊಂದು ಸಣ್ಣದಾಗಿ ಒಂದು ಗೇಟ್ ಥರ ಮಾಡ್ಕೊಂಡ್ರೆ ಒಂದು ಚಿಕ್ಕ ರೂಮ್ ಆಗುತ್ತೆ. ಪಪ್ಪಿಗಳನ್ನ ಸಾಕೋಬೋದು. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಬಿಟ್ಟಿದ್ದಾರೆ. ಕೈಯಲ್ಲಿ ಬೇಕಾದ್ರೆ ವಾಶ್ ಮಾಡ್ಬೋದು ನೀವು. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ನಿಮಗೆ ಮನೆ ಸುತ್ತಮುತ್ತ ಇರುವಂಥ ಜಾಗ. ಓಕೆ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಇದು ಮನೆ ಅಡ್ರೆಸ್ಸು ನಿಮಗೆ. ಇದು ಬರೋದು ನಿಮಗೆ ಬನಶಂಕರಿ 6 ಸ್ಟೇಜ್ 4 ಬ್ಲಾಕಲ್ಲಿ ಬರುತ್ತೆ ನಿಮಗೆ. ಈಸ್ಟ್ ಫೇಸು ಈಸ್ಟ್ ಗೇಟ್ ಆಗಿರುತ್ತೆ ನಿಮಗೆ. ಇದು BDA 2030 2 ಮನೆ ಆಗಿರುತ್ತೆ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,30 lakhs ಹೇಳ್ತವ್ರೆ. ನೆಗೋಷಿಯಬಲ್ ಇರುತ್ತೆ. ಅಂದರೆ 1,30,00,000 ಇರುತ್ತೆ ನಿಮಗೆ. ನೆಗೋಷಿಯಬಲ್ ಇರುತ್ತೆ ನಿಮಗೆ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಮಾತಾಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಈ ಥರ ವಿಡಿಯೋಗಳು ಬರ್ತಾ ಇರ್ತದೆ. ನಮಸ್ಕಾರ.